ಈ ರೋಡಲ್ಲಿ ಓಡಾಡೋದೆ ಫುಲ್ಲು ಬಲೆ ಕಟ್ಕೊಂಬಿಟ್ಟಿದೆ ಗುರು. ಆ್ಯಂಡ್ ಇವತ್ತು ಕೂಡ ಮಾರ್ನಿಂಗ್ ಒಂದು 7:30 ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್ ಇವತ್ತು ಕೂಡ ಬ್ಲಾಗ್ ಮಾಡ್ತೀನಿ ಇನ್ಸ್ಟಾ 360 X3ಯಲ್ಲಿ. ಆ್ಯಂಡ್ ಏನಪ್ಪ ಇವತ್ತು ಸ್ಪೆಷಲ್ಲು ಅಂದರೆ ಇವತ್ತೇನಿಲ್ಲ, ಇವತ್ತು ಸಹ ಬೆಳಗ್ಗೆ ಆಯಿತು, ಅದೇ ಬೇಜಾರು. ಸೊ ಅದರೊಟ್ಟಿಗೆ ಹಾಗೆ ಟೌನ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡು ಬರೋಣ ಅಂಥೇಳಿ ಹೊರಟಿದ್ದೀನಿ ಇವತ್ತು. ಹಾಗೆ ಜೊತೆಲಿ ನಿಮ್ಮನ್ನು ಕರ್ಕೊಂಡು ಆಚೆ ಈಚೆ ಸುತ್ತಾಡ್ಕೊಂಬರೋಣ. ಸೊ ಪ್ರೀವಿಯಸ್ ವ್ಲಾಗು ಪರವಾಗಿಲ್ಲ, ಓಕೆ ಚೆನ್ನಾಗಿದೆ. ಲೈಕ್ ಐಪ್ಯಾಡಲ್ಲಿ ಎಡಿಟ್ ಮಾಡಿದ್ದು. ಸೊ ನಾನು ಏನು ಪ್ರೀವಿಯಸ್ ವ್ಲಾಗಲ್ಲಿ ಅದೇ ನೆಟ್ವರ್ಕ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದು, ಲೈಕ್ ಈ ಏರ್ ಫೈಬರ್, ಜಿಯೋ ಏರ್ ಫೈಬರ್ ಬರ್ತದಲ್ಲ, ಅದನ್ನು ಇನ್ಸ್ಟಾಲ್ ಮಾಡಿಸೋಣ ಅಂತಿದ್ದೆ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಸೋಣ ಅಂತಿದ್ದೆ, ಬಟ್ ಅದಕ್ಕೆ ಮಿನಿಮಮ್ 30 Mbps ಬೇಕಂತೆ. ಲೈಕ್ ಇನ್ಸ್ಟಾಲ್ ಮಾಡೋ ಜಾಗದಲ್ಲಿ 30 Mbps ಸಿಗುವಂಗಿದ್ರೆ ಇನ್ಸ್ಟಾಲ್ ಯಾಕೆ ಮಾಡಬೇಕು ಗುರು, ಅದೇ ಸಾಕಲ್ಲ ಕರ್ಮ. ಹಂಗೆ ನಿನ್ನೆ ಯಾರೋ ಬಂದರು ಜಿಯೋ ಕಡೆಯಿಂದ ಬಂದುಬಿಟ್ಟು ಚೆಕ್ಕೆಲ್ಲ ಮಾಡಿರೋ, ಅವ್ರಿಗೆ 30 Mbps ಸಿಗ್ತೈತಿಲ್ಲಂತೆ. ಅದಕ್ಕೆ ಏರ್ ಫೈಬರ್ ಇನ್ಸ್ಟಾಲೇಷನ್ ಮಾಡಿಲ್ಲ. ನಾನೇನು ಮಾಡಿದೆ ಅಂದರೆ 10-12 ಅಡಿಲಿದ್ದ ನನ್ನ ನೆಟ್ವರ್ಕ್ ಬೂಸ್ಟರ್ನ 20 ಅಡಿ ಎಕ್ಸ್ಟ್ರಾ ಏರಿಸಿದೆ. ಸೊ ಈಗ ಲೈಕ್ 1-2-3 Mbps ಸಿಗ್ತಿದೆ, 8-9-10 Mbps ಸಿಗ್ತಾಯಿದೆ. ಇನ್ನು ಜಿಯೋ ಸಿಮ್ ಹಾಕಿ ನಾನು ಟ್ರಯಲ್ ನೋಡಿಲ್ಲ, ಒಂದು ಸ್ವಲ್ಪ ನೋಡಬೇಕು. ಸದ್ಯಕ್ಕೆ ಮನೇಲಿ ಯಾವುದು ಜಿಯೋ ಸಿಮ್ ಇಲ್ಲ, ಏರ್ಟೆಲ್ ಇದೆ. ಏರ್ಟೆಲ್ ಅಂತೂ ಬಿಡಿ, ಅದೇ ಹೇಳೋದಿಲ್ಲ. ಏನು ಹೇಳೋದು, ಇನ್ನು ಏರ್ಟೆಲ್ನ ವಾಪಸ್ ಜಿಯೋಕ್ಕೆ ಪೋರ್ಟ್ ಮಾಡ್ಕೊಳ್ಬೇಕು. ಹಾಗೆ ಏನೆಲ್ಲ ಸ್ವಲ್ಪ ನೆಟ್ವರ್ಕ್ ಕನೆಕ್ಷನ್ದು ಟ್ರಬಲ್ಸ್ ಒಂದು ಸಲ ಪಕ್ಕಾ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೆ. ಅದು ಏನು ಅವಸ್ಥೆ ಗೊತ್ತಿಲ್ಲ ಗುರು. ನಮ್ಮೂರಿಗೆ ಒಂದು ಏರ್ ಫೈಬರು ಸಿಗೋದಿಲ್ಲ ಅಂತೆ, ಫೈಬರ್ ನೆಟ್ ಅದು ಕೂಡ ಸಿಗೋದಿಲ್ಲ. ಫೈಬರ್ ನೆಟ್ ಅಂದರೆ ಅದೇ ವೈರಲ್ಲಿ ಬರೋದಲ್ಲ. ಸೊ ನಾನು ಟೌನಿಂದ 7 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಕೂಡ ಒಂದು ಫೆಸಿಲಿಟೀಸ್ ಇಲ್ಲ ಗುರು, ಕರ್ಮ. ನಮಗೆ ಈ ಕಡೆ ಸನ್ರೈಸ್ ಸಿಕ್ಬಿಡ್ತು ಗುರು. ಸನ್ಸೆಟ್ ಆಗಿದ್ರೆ ಸಾಕಾಗಿರ್ತಿತ್ತು ಅಂದ್ಕೊಳ್ಳಿ. ಅವ್ರೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಬಟ್ ಸನ್ಸೆಟ್ ಇದ್ದಿದ್ರೆ ಮಾತ್ರ ಲಿಟ್ರಲಿ ಅವಸರವಾಗಿರ್ತಿತ್ತು. ಸೊ ಯಾರು ಐಪ್ಯಾಡಲ್ಲಿ ಏನಾದ್ರು ವೀಡಿಯೋಸ್ ಎಡಿಟ್ ಮಾಡ್ತಿರೋರು ಇದ್ದರೆ ನನಗೊಂದು ಸಲ ಯಾವುದೋ ಒಂದು ಒಳ್ಳೆ ಆ್ಯಪ್ ಏನು ನೀಟಾಗಿ ಎಡಿಟ್ ಮಾಡೋಕ್ಕೆ ಅಂತ ಹೇಳೋದು ನಂಗೆ ತಿಳಿಸಿ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಆ್ಯಪಲ್ ಫ್ಯಾಮಿಲಿಗೆ ತುಂಬ ನೂಬು, ತುಂಬ ನೂಬು. ಲೈಕ್ ಲಿಟ್ರಲಿ ಐಡಿಯಾಸೇ ಇಲ್ಲ. ಆ್ಯಂಡ್ರಾಯ್ಡ್ ಆದರೆ ಬಿಡಿ, ಮುಂಚೆ ನಾನು ಯೂಸ್ ಮಾಡ್ಕೊಂಬಂದಿನಿ. ಬಟ್ ಆ್ಯಪಲ್ ಬಗ್ಗೆ ನನಗೆ ಐಡಿಯಾಸ್ ತುಂಬ ಕಮ್ಮಿ ಇದೆ. ಬರೀ ಹೇಳೋದು ಕೇಳಿದ್ದೀನಿ ಅಷ್ಟೇ. ಯೂಸ್ ಮಾಡಿದ್ದೀನಿ ಹಾಗೆ ಅಂತಲ್ಲ, ಬಟ್ ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ಅನ್ಸ್ತದೆ. ಅದು ಕನ್ಫ್ಯೂಸಿಂಗ್ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ ಪ್ರಿಫರೆನ್ಸಸ್ಸು. ಬಟ್ ಗೊತ್ತಿಲ್ಲ ಗುರು, ಎಲ್ಲದಕ್ಕೆ ಪೇಮೆಂಟ್ ಇದೆ, ಎಲ್ಲದಕ್ಕೆ ಪಾಸ್ವರ್ಡ್ಸ್ ಇದೆ. ಬಟ್ ತುಂಬ ಏನು ಹೇಳಿ, ತುಂಬ ಸೆಕ್ಯೂರ್ಡ್ ಅಂತ ಕೇಳ್ಪಟ್ಟಿದ್ದೀನಿ, ಗೊತ್ತಿಲ್ಲ. ಹಾಗೆ ನೆಟ್ಟಲ್ಲಿ ಸರ್ಫ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ರಾಯಲ್ ಎನ್ಫೀಲ್ಡ್ ಕರ್ಡಿ 650, ಅಂದರೆ ಬೇರ್ 650 ಅಂತ. ಅದಿನ್ನು ಲಾಂಚ್ ಆಗಿದೆ, ಬಟ್ ಮಾರ್ಕೆಟಿಗೆ ಬಂದಿದೆಯೋ ಏನು ಕತೆ ಗೊತ್ತಿಲ್ಲ. ಬಟ್ ಸೋಫಾರ್ ನಾನು ಏನೆಲ್ಲ ನೆಟ್ಟಲ್ಲಿ ನೋಡಿದೆ, ಸಖತ್ತಾಗಿದೆ ಅಂತ ನಂಗೆ ಅನಿಸ್ತು. ಲುಕ್ ವೈಸ್ ಆಗಿರಲಿ, ಕಲರ್ ವೈಸ್ ಆಗಿರಲಿ. ಕಲರ್ ತುಂಬ ರೆಟ್ರೋ ಸ್ಟೈಲಲ್ಲಿ ಬಿಟ್ಟಿದ್ದಾನೆ. ಅದೊಂಥರ ಆಚೆ ಕೆಫೆ ರೇಸರು ಎಲ್ಲ, ಈಚೆ ಅಡ್ವೆಂಚರ್ ಬೈಕು ಎಲ್ಲ, ಕ್ಲಾಸಿಕ್ಕು ಎಲ್ಲ ಏನೋ ಒಂದು ಡಿಫ್ರೆಂಟಾಗಿ ಬಿಟ್ಟಿದ್ದಾನೆ. ಸೊ ಹಳೇ ಯಾವುದು ಕಾಂಟಿನೆಂಟಲ್ GT ಆಗಿರಲಿ, ಇಂಟರ್ಸೆಪ್ಟರ್ 650 ಯಾವುದೆಲ್ಲ ಇದೆ, ಅದೇ ಥರ 650cc ಇದು ಕೂಡ. ಬಟ್ ವಿಷಯ ಅಂದರೆ ಇದರಲ್ಲಿ ನ್ಯೂಟನ್ ಮೀಟರ್ ಅಥವಾ ಟಾರ್ಕ್ ಅಂತ ಹೇಳ್ತಾರಲ್ಲ, ಟಾರ್ಕ್ ಸಿಕ್ಕಾಬಟ್ಟೆ ಜಾಸ್ತಿ ಇದೆ. ಪ್ರೀವಿಯಸ್ಲಿ ಎಷ್ಟಿತ್ತು ಗೊತ್ತಿಲ್ಲ, ಬಟ್ ಈ ಸಲ 52 or 57 ಸಮಥಿಂಗ್ ಇದೆ. ಆ್ಯಂಡ್ BHP ಬಂದು ಸೇಮೇ ಇದೆ, ಲೈಕ್ 47 BHP ಇದೆ. ಸೊ ನಾ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಅದರಲ್ಲಿ ವೈಟ್ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಯಾವುದೋ ಒಂದಿದೆ. ಲೈಕ್ ರೆಗ್ಯುಲರ್ ಬ್ಲೂ ಅಲ್ಲ, ಅದೊಂಥರ ಡಿಫ್ರೆಂಟ್ ರೆಟ್ರೋ ಲುಕ್ ಬ್ಲೂ. ಸೊ ಒಂದ್ಸಲ ಮಾರ್ಕೆಟಿಗೆ ಬಂದಮೇಲೆ ಟೆಸ್ಟ್ ರೈಡ್ ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ. ಬಿಕಾಸ್ ರಾಯಲ್ ಎನ್ಫೀಲ್ಡಲ್ಲಿ ನನಗೆ ಇಂಟ್ರೆಸ್ಟ್ ಅಂತೂ ಒಂಚೂರು ಇಲ್ಲ. ಬಟ್ 650 ರಾಯಲ್ ಎನ್ಫೀಲ್ಡಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ 650 ಸೀರೀಸು ನನಗೆ ಎಲ್ಲನೂ ಇಷ್ಟ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಐ ಅಡ್ಮೈರ್ ಅಂತ ಹೇಳ್ಬೋದು. ಯಾಕಂದರೆ ಒಂಚೂರು ವೈಬ್ರೇಷನ್ಸ್ ಇಲ್ಲ, ಅದ್ರದ್ದು ಪವರ್ ಪಿಕಪ್ ಎಲ್ಲ ಅಲ್ಟಿಮೇಟು. ಈಗ ಕಾಂಟಿನೆಂಟಲ್ GT ಅಥವಾ ಇಂಟರ್ಸೆಪ್ಟರ್ 650 ಎಲ್ಲ ಇದೆಲ್ಲ. ನಾನು ಮೀಟಿಯರ್ 650 ಸೂಪರ್ ಮೀಟಿಯರ್ ಅದೊಂದು ಓಡಿಸ್ಲಿಲ್ಲ, ನೋಡಬೇಕು ಅದು ಕಂಫರ್ಟ್ನೆಸ್ ಹೇಗಿದೆ ಅಂತ ಹೇಳೋದು. ಯಾಕಂದರೆ ನನಗೂ ಈ ಬೈಕ್ ಓಡಿಸಿ ಬ್ಯಾಕೆಲ್ಲ ಆಗ್ಬಿಟ್ಟಿದೆ. ಸೊ ಗೊತ್ತಿಲ್ಲ, ನಾನು ಬೈಕ್ ಹಂಟಿಂಗ್ ಏನು ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ಒಂದು ಕ್ಯೂರಿಯಾಸಿಟಿಗೆ ಹಾಗೆ ಚೆಕ್ ಮಾಡ್ತಾಯಿದ್ದೀನಿ. ಕೆಲಸ ಎಲ್ಲ ಆಚಾರಿ ಕೂಸು ಕುಂಡಿ ಕೆತ್ತದ ಅಂತ ಹೇಳ್ದಂಗೆ ನಾನು ಅದೇ ಮಾಡ್ತಾಯಿದ್ದೆ.
ನೆಟ್ಟಲ್ಲಿ ಯಾವ್ಯಾವುದು ಬೈಕ್ಗಳಿದೆ ಅಂತ ಚೆಕ್ ಮಾಡ್ತಿದ್ದೆ. ಇನ್ನೇನು ಮಾಡೋದು, ಮಿಡ್ಲ್ ಕ್ಲಾಸ್ ಹುಡುಗರು ಜೀವನನೇ ಇಷ್ಟು ಗುರು, ತೊಗೊಳಕ್ಕಾಗಿಲ್ಲ ಅಂದರೂ ನೋಡಿ ಯಾರು ಖುಷಿ ಪಡ್ತೀವಿ. ಹಾಗೆ ನೋಡ್ತಾ ಇದ್ದೆ, ನನ್ನ ಕಣ್ಣಿಗೆ ಆವಾಗ ಬಿದ್ದಿದ್ದು ಈ ಬೇರ್ 650 ಕರಡಿ 650 ಅಂತ. ಸೊ ನೋಡೋಣ, ಮಾರ್ಕೆಟಿಗೆ ಬರಲಿ. ಕುಶಾಲನಗರ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆ, ಒಂದು ಸಲ ಕಾಂಟ್ಯಾಕ್ಟ್ ಮಾಡಿದ್ದೆ, ಗೊತ್ತಿಲ್ಲ ಇನ್ನು ಮಾರ್ಕೆಟಿಗೆ ಬಂದಮೇಲೆ ಒಂದು ಸಲ ಅಪ್ಡೇಟ್ ಮಾಡೋಕ್ಕೆ ಹೇಳಿದ್ದೆ. ನೋಡೋಣ ಅಪ್ಡೇಟ್ ಮಾಡ್ತಾರೆ ಏನು ಅಂತ. ಬಟ್ ಡೆಫಿನೆಟ್ಲಿ ಇಟ್ಸ್ ಒನ್ ಆಫ್ ಎ ಕೈಂಡ್ ಅಂತ ಹೇಳ್ಬೋದು ಬೈ ಲುಕ್ ವೈಸ್. ಇನ್ನು ರೈಡಿಂಗ್ ಆಗಿರಲಿ, ಅದ್ರ ಪರ್ಫಾಮೆನ್ಸ್ ಆಗಿರಲಿ, ಅಥವಾ ಅದರದ್ದು ಕಂಫರ್ಟ್ನೆಸ್ ಆಗಿರಲಿ ಹೇಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ಈ ಬಿದಿರು ಕಾಣಿಸ್ತಿದಲ್ಲ ಬ್ಯಾಂಬು, ಸಣ್ಣ ಒಂದು ಇಷ್ಟೇ ಹೈಟಿಂದ ಬೆಳೆಸ್ತಾ ಇದ್ದೀವಿ. ಬಟ್ ಸ್ಟಾರ್ಟಿಂಗ್ ಮಾತ್ರ ಸುಮಾರು ಸಲ ಹಸುಗಳು ಅದು ಇದು ತಿಂದುಬಿಟ್ಟು ಹೊಗೆ ಹಾಕ್ಸ್ಕೊಳ್ತು. ಈಗ ಅದೇನೋ ಪುಣ್ಯಕ್ಕೆ ಚೆನ್ನಾಗಿ ಬರ್ತಾಯಿದೆ ಗುರು. ನೋಡಿ ಇಲ್ಲಿ ಎಷ್ಟು ನೀರು ವೇಸ್ಟ್ ಆಯ್ತದೆ ಅಲ್ಲಿ ಅಂತ. ಗಟ್ಟಿ ಪೈಪ್ಗಳೇ ತಗೊಳ್ಬಾರ್ದು ಗುರು. ಈ ಥರ ಗಟ್ಟಿ ಪೈಪ್ ತಗೊಂಬಿಟ್ರೆ ಬರೀ ಡ್ಯಾಮೇಜ್. ಅದಕ್ಕೆ ಈ ಥರ ತೊಗೊಳ್ಬೇಕು. ಸುಲಭ ಅಂದರೆ ಡ್ಯಾಮೇಜಸ್ ಕಮ್ಮಿ ಇರುತ್ತೆ. ಒಳ್ಳೆ ತಿಕ್ಕಲು. ಈಗ ನಾಳೆ ಪುನಃ ಒಂದು ಕನೆಕ್ಟರು, 2 ಕ್ಲ್ಯಾಂಪ್ ತರಬೇಕು. ಇಲ್ಲಿ ಎಷ್ಟು ವೇಸ್ಟ್ ಆಯ್ತದೆ ನೀರು ಅಂತ. ಇನ್ನು ಹೆಂಗಿದ್ರು ಇನ್ನೊಂದು ವಾರದಲ್ಲಿ, ಒಂದು ವಾರ ಅಂತೂ ಒಂದು 10 ಡೇಸಲ್ಲಿ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಆಗುತ್ತೆ. ಆವಾಗ ಆಲ್ಮೋಸ್ಟ್ ಎಲ್ಲ ಒಂದು ಲೆವೆಲಿಗೆ ಬರುತ್ತೆ. ಇವೆಲ್ಲ ಒಂಥರ ಬಾಡಿ ಹೋಗಿದೆ ಅಥವಾ ಡ್ರೈ ಆಗಿ ಹೋಗ್ಬಿಟ್ಟಿದೆ ಕೂಡ. ಸೊ ನೀರು ಬಿಟ್ಟು ಮುಗೀತು. ನಾನು ಆಫ್ ಮಾಡಿ ನನ್ನ ಬ್ಯಾಗಿಗೆ ತಗೊಂಡು ಹೊರಟು ಬಿಡೋಣ. ಮೊದಲೇ ಸ್ಕೂಟ್ರಲ್ಲಿ ಹೆಡ್ಲೈಟ್ ಇಲ್ಲ, ಎಲ್ಲ ಜೀವನನೇ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ. ಸ್ಕೂಟ್ರ್ ಹೆಡ್ಲೈಟ್ ಯಾವ ಲೆಕ್ಕ ಅಲ್ಲ. ಬಟ್ ಏನೇ ಹೇಳಿ, ನಂಗೆ ಗೋಪ್ರೋಗಿಂತ ಈ ಇನ್ಸ್ಟಾ 360 ಈ ವೈಡ್ನೆಸ್ ಇದೆ ಅಲ್ಲ, ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಈ ವಿಡಿಯೋದಲ್ಲಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಸಪೋರ್ಟ್ ಕೂಡ ಮಾಡಿ. ಇಲ್ಲಿಗಂಟ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇನ್ನೂ ಆ ಸಪೋರ್ಟ್ ಹಾಗೆ ಇರಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸಿ ಇನ್ ದ ಅನದರ್ ವಿಡಿಯೋ. ಅಲ್ಲಿಗಂಟ ಸಿ ಯು, ಬಾಯ್, ಸೈನಿಂಗ್ ಔಟ್, ಪೀಸ್.